ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ರಾಜ್ಯಸಭಾ ಚುನಾವಣೆ ನಡೀತಾ ಇದೆ. ಕ್ರಾಸ್ ವೋಟಿಂಗ್ ಆಗುತ್ತಾ? ಕಾಂಗ್ರೆಸ್ ಕ್ಯಾಂಡಿಡೇಟ್ ಸೋತು ಬಿಡ್ತಾರಾ ಅಥವಾ JDS ಇಂದ ಕುಪೇಂದ್ರ ರೆಡ್ಡಿ ಇಳಿದಿದ್ದಾರೆ, ಅವ್ರ ಹಣೆ ಬರ ಏನಾಗುತ್ತೆ? ಬಹಳ ಚರ್ಚೆ ನಡೀತಾ ಇದೆ. ಆದರೆ ಬಹಳಷ್ಟು ಜನ ಗೊತ್ತಿಲ್ಲದೆ ಇರೋದು ಏನಂದ್ರೆ, ಕ್ರಾಸ್ ವೋಟಿಂಗ್ ಮಾಡಿದ್ರೆ ಏನಾಗುತ್ತೆ, ಕ್ರಾಸ್ ವೋಟಿಂಗ್ ಮಾಡಿದವರು ಡಿಸ್ಕ್ವಾಲಿಫೈ ಆಗ್ತಾರಾ, ಆಗಿರೋ ಉದಾಹರಣೆ ಇದೆಯಾ? ಹಾಗಾದ್ರೆ ಹಿಂದೆ ಯಾಕಾಗಲಿಲ್ಲ? ಚಲರಾಯಸ್ವಾಮಿ ಟೀಮ್ ಮಾಡಿದ್ರಲ್ಲ, ಅವಾಗ ಯಾಕಾಗಲಿಲ್ಲ? ಜಮೀರ್ ಯಾಕಾಗಲಿಲ್ಲ? HC ಬಾಲಕೃಷ್ಣ ಯಾಕಾಗಲಿಲ್ಲ? ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಯಾಕಾಗಲಿಲ್ಲ? ಭೀಮಾನಾಯಕ ಯಾಕಾಗಲಿಲ್ಲ? ಇದೆಲ್ಲ ಸಹಜವಾದ ಪ್ರಶ್ನೆ. ಅದಕ್ಕೆ ಸ್ಪಷ್ಟವಾದ ಉತ್ತರವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೀನಿ. ಕ್ರಾಸ್ ವೋಟಿಂಗ್ ಮಾಡಿದ್ರೆ ಏನಾಗುತ್ತೆ, ಕಾನೂನು ಏನು ಹೇಳುತ್ತೆ, ಯಾರು ಕ್ರಾಸ್ ವೋಟಿಂಗ್ ಮಾಡಿಯೂ ತಪ್ಪಿಸ್ಕೊಳ್ಬಹುದು, ಯಾರು ಕ್ರಾಸ್ ವೋಟಿಂಗ್ ಮಾಡಿದ್ರೆ 100% ಅವರ ಶಾಸಕತ್ವ ರದ್ದಾಗುತ್ತೆ. ನೋಡಿ, ರಾಜ್ಯಸಭಾ ಚುನಾವಣೆ ಇದೆಯಲ್ಲ, ಇದು ಓಪನ್ ಬ್ಯಾಲೆಟ್. ಅಂದರೆ ಯಾವ ಶಾಸಕರು, ಉದಾಹರಣೆಗೆ ಈಗ BJPಯ ಶಾಸಕರು, BJPಯ ನಾರಾಯಣ್ ಸಾಬ್ ಭಾಂಡ್ಗೆ ಈಗ ಕ್ಯಾಂಡಿಡೇಟು, ಅವರಿಗೆ ವೋಟ್ ಹಾಕಬೇಕು ಅಂಥೇಳಿ ವಿಪ್ಪನ್ನು ಕೊಟ್ಟಿರ್ತಾರೆ. ಆ ವಿಪ್ಪನ ಅನ್ವಯ ಆ ಮತಕೇಂದ್ರದಲ್ಲಿ ಎಲ್ಲಿ ವೋಟಿಂಗ್ ಮಾಡ್ತಾರಲ್ಲ, ಅಲ್ಲಿ BJPಯ ಒಬ್ಬ ಪ್ರಮುಖ ನಾಯಕನ ಬೂತ್ ಏಜೆಂಟ್ ಅಂಥೇಳಿ ಪಕ್ಷದವರೇ ಕೂರಿಸಿರ್ತಾರೆ. BJPಯ ಶಾಸಕರು ಹೋಗಿ ಅಲ್ಲಿ ಯಾರು ತಮ್ಮ ಪಕ್ಷದ ಬೂತ್ ಏಜೆಂಟ್ ಇರ್ತಾರೆ ಅವರಿಗೆ ವೋಟನ್ನು ತೋರಿಸ್ಬೇಕು. ನೋಡಿ, ನೀವು ಹೇಳಿದ ಹಾಗೆ ನಾನು ನಾರಾಯಣ್ ಸಾಬ್ ಭಾಂಡ್ಗೆ ಅವರಿಗೆ ವೋಟ್ ಹಾಕ್ತಾ ಇದ್ದೀನಿ ಅಂತ ಹೇಳಿ ತೋರಿಸಿದ ನಂತರ ಮತಪೆಟ್ಟಿಗೆಗೆ ಮತವನ್ನು ಹಾಕಬೇಕು. ಇದು ಪ್ರೊಸೀಜರ್. ಈ ರೀತಿ ಹಾಕಿದ್ರೆ ಮಾತ್ರ ಅದು ಮಾನ್ಯ ಆಗುತ್ತೆ. ಇಲ್ಲದೆ ಹೋದ ಪಕ್ಷದಲ್ಲಿ ಅದು ಅಮಾನ್ಯ ಆಗುತ್ತೆ. ಅಷ್ಟೇ ಅಲ್ಲ, ಅವ್ರು ತೋರಿಸದೆ ಹೋದ್ರೂ ಕೂಡ ಅದು ಕೂಡ ತಪ್ಪು, ಕಂಪ್ಲೇಂಟ್ ಆಗುತ್ತೆ, ರಿಟರ್ನಿಂಗ್ ಆಫೀಸರಿಗೆ ಹೋಗುತ್ತೆ. ಅವರ ವೋಟೇ ಕನ್ಸಿಡರ್ ಆಗೋದಿಲ್ಲ. ತೋರಿಸಿದ್ರು ಅಂತ ಅನ್ಕೊಳ್ಳೋಣ, ಆದರೆ ಬೇರೆ ಪಕ್ಷದ ಅಭ್ಯರ್ಥಿಗೆ ವೋಟ್ ಹಾಕಿದ್ರು ಅಂತ ಅನ್ಕೊಳ್ಳಿ, ಆಗ ಅವರ ಶಾಸಕತ್ವವೇ ರದ್ದಾಗಬಹುದು. ಸ್ಪೀಕರ್ ಹತ್ರ ದೂರು ಹೋಗುತ್ತೆ. ಸಂವಿಧಾನದ 10ನೇ ಶೆಡ್ಯೂಲ್ ಪ್ರಕಾರ ಪಕ್ಷಾಂತರ ನಿಷೇಧ ಕಾಯ್ದೆಯ ಅಡಿಯಲ್ಲಿ ಅವರ ಶಾಸಕತ್ವ ರದ್ದತಿಗೆ ಎಲ್ಲ ಅವಕಾಶಗಳು ಇದೆ. ಆದರೆ ನೀವು ಒಂದು ಗಮನಿಸಬೇಕು, ಹಿಂದೆ ನಾನು ಹೇಳಿದೆ ಚಲರಾಯಸ್ವಾಮಿ ಟೀಮ್ ಉದಾಹರಣೆ ಕೊಟ್ಟೆ. ಆಗ ಅವ್ರದ್ದು ಯಾಕಾಗಲಿಲ್ಲ ಅಂದರೆ, ಅವರು ಆಡಳಿತ ಪಕ್ಷ, ಆಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಕಾಂಗ್ರೆಸ್ ಸರ್ಕಾರ ಆಡಳಿತ ಪಕ್ಷದ ಅಭ್ಯರ್ಥಿಯ ಪರವಾಗಿ ಅವರು ವೋಟ್ ಹಾಕಿದ್ರು. ಸೊ ಸ್ಪೀಕರ್ ಅದನ್ನ ತಳ್ತಾ ಹೋದ್ರು. ಸ್ಪೀಕರ್ ಆಗ ಹೇಳಿದ್ದೇನೆಂದ್ರೆ, ಸಾಕ್ಷ್ಯಗಳು, ದಾಖಲೆಗಳು ಸಮರ್ಪಕವಾಗಿಲ್ಲ ಅಂತ ತಳ್ತಾ ಹೋದ್ರು. ಅಷ್ಟೊತ್ತಿಗೆ ಅವಧಿನೇ ಮುಗ್ದೋಯ್ತು. ಅದೇ ಏನಾದ್ರು ಆಡಳಿತ ಪಕ್ಷದ ಶಾಸಕರು, ಈಗ ಉದಾಹರಣೆ ಕೊಟ್ಟು ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಶಾಸಕರು ಯಾರಾದರೂ BJPಯ ಪರವಾಗಿ ಅಥವಾ JDS ಪರವಾಗಿ ಕ್ರಾಸ್ ವೋಟ್ ಮಾಡಿದ್ರೆ, ಅಡ್ಡ ಮತವನ್ನು ಹಾಕಿದ್ರೆ, ಆಗ ಆಡಳಿತ ಪಕ್ಷದ ಪ್ರಮುಖ ನಾಯಕರು ಸ್ಪೀಕರ್ಗೆ ದೂರನ್ನು ಕೊಟ್ಟು ತತ್ಕ್ಷಣ ಕ್ರಮವನ್ನು ಕೈಗೊಂಡು ಅವರ ಶಾಸಕತ್ವ ರದ್ದಾಗುವಂತೆ ಮಾಡಬಹುದು. ಕಾನೂನಲ್ಲಿ ಎಲ್ಲ ಅವಕಾಶವೂ ಇದೆ. ಸೊ ರಾಜಕೀಯ ಯಾವ ರೀತಿ ಆಗುತ್ತೆ ಹೇಳೋಕ್ಕಾಗಲ್ಲ, ಆದರೆ ಇಂಥ ಅವಕಾಶವಂತೂ 100ಕ್ಕೆ 100 ಕಾನೂನಲ್ಲಿ ಸ್ಪಷ್ಟವಾಗಿದೆ. ಈಗ ಬರ್ತೀನಿ ಪಾಯಿಂಟಿಗೆ. ಹಾಗಾದರೆ ಈಗ ಕುಪೇಂದ್ರ ರೆಡ್ಡಿ ಅವರು 5ನೇ ಕ್ಯಾಂಡಿಡೇಟ್ ಆಗಿ ಇಳಿದಿದ್ದಾರೆ. ಪಕ್ಷೇತರರ ಕೈಯಿಂದ ವೋಟ್ ಹಾಕಿಸ್ಕೋಬಹುದು. ಆದರೆ ಕಾಂಗ್ರೆಸ್ನ ಒಬ್ಬನೇ ಒಬ್ಬ ಶಾಸಕ ಕ್ರಾಸ್ ವೋಟ್ ಮಾಡಿದ್ರೂ ಕೂಡ ಆತ ಡಿಸ್ಕ್ವಾಲಿಫೈ ಆಗುವಂಥ ಸಾಧ್ಯತೆಗಳು ನಿಚ್ಚಳವಾಗಿರುತ್ತೆ. ಹೀಗಿರುವಾಗ ಅವರು ಕ್ರಾಸ್ ವೋಟಿಂಗ್ ಮಾಡ್ತಾರಾ? ಅಷ್ಟು ಸುಲಭ ಇಲ್ಲ. ಬಹಳ ದೊಡ್ಡ ರಿಸ್ಕನ್ನು ತೆಗೆದುಕೊಳ್ಬೇಕಾಗತ್ತೆ. ಬಹಳ ದೊಡ್ಡ ರಿಸ್ಕ್ ತೆಗೆದುಕೊಂಡು ಅವರು ಕ್ರಾಸ್ ವೋಟಿಂಗ್ ಮಾಡಬೇಕಾಗುತ್ತೆ. ಅಂಥ ದೊಡ್ಡ ರಿಸ್ಕ್ ತಗೋತಾರಾ? ಇವೆಲ್ಲವೂ ಕೂಡ ಪ್ರಶ್ನೆ. ಅಷ್ಟು ಸುಲಭ ಅಂತೂ ಇಲ್ಲ. ಅಂಥ ದೊಡ್ಡ ರಿಸ್ಕ್ ಸಾಮಾನ್ಯವಾಗಿ ಯಾರು ತೆಗೆದುಕೊಳ್ಳೋದು ಇಲ್ಲ. ಅದು ಕೂಡ ಇನ್ನೂ 4 ವರ್ಷ ಇದೆ ಈ ಸರ್ಕಾರದ ಅವಧಿ. ಮಧ್ಯದಲ್ಲಿ ಬಿದ್ದು ಹೋಗುತ್ತೋ, ಮತ್ತೊಂದಾಗುತ್ತೋ, ಏನಾಗುತ್ತೋ ಯಾರಿಗೊತ್ತು. ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಯಾರು ಕೂಡ ಹಿಂಗೆ ಅಂತ ಹೇಳೋಕ್ಕಾಗಲ್ಲ. 4 ವರ್ಷ ಕಂಟಿನ್ಯೂ ಆಗ್ಬೋದು, 4 ತಿಂಗಳಲ್ಲಿ ಬಿದ್ದು ಹೋಗ್ಬೋದು. ಯಾರು ಕೂಡ ಹೀಗೆ ಅಂತಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಷ್ಟು ದೊಡ್ಡ ರಿಸ್ಕನ್ನು ತೆಗೆದುಕೊಳ್ಳಿಕ್ಕೆ ರೆಡಿ ಆಗ್ತಾರಾ? ಯಾಕೆ ತಗೋತಾರೆ? ಹಾಗಾದ್ರೆ ಅಷ್ಟು ಸುಲಭ ಇಲ್ಲ ಅಂದರೆ ಯಾಕೆ 5ನೇ ಕ್ಯಾಂಡಿಡೇಟ್ನ ಕಣಕ್ಕಿಳಿಸಿದ್ದಾರೆ? ಏನು ಸಾಧಿಸ್ತಾರೆ ಇವರು ಅಂದರೆ, ಒಂದನ್ನು ಸಾಧಿಸ್ತಾರೆ. ಏನಂದರೆ, ತಮ್ಮ ಪಕ್ಷದ ಶಾಸಕರು BJP ಹಾಗೂ JDSನ ಶಾಸಕರು ಯಾರಾದರೂ ಕ್ರಾಸ್ ವೋಟಿಂಗ್ ಮಾಡ್ತಾರಾ ಗೊತ್ತಾಗುತ್ತೆ, ನಂಬರ್ 1. ನಂಬರ್ 2, ಯಾರು ತಮ್ಮ ಪರವಾಗಿ ಗಟ್ಟಿಯಾಗಿದ್ದಾರೆ, ಯಾರು ಕಾಂಗ್ರೆಸ್ ಜೊತೆ ಇದ್ದಾರೆ. ಉದಾಹರಣೆಗೆ ST ಸೋಮಶೇಖರ್ ಅವರು ಏನು ಮಾಡ್ತಾರೆ, ಇದರಲ್ಲಿ ದೂದ್ ಕಾ ದೂದ್ ಪಾನಿ ಕಾ ಪಾನಿ ಆಗುತ್ತೆ. ತಮ್ಮ ಪಕ್ಷದ ಶಾಸಕರುಗಳನ್ನ, ಅವರ ನಿಯತ್ತನ್ನು ಪರೀಕ್ಷೆ ಮಾಡುವಂತಹ ಒಂದು ಪ್ರೋಸೆಸ್ ಈ ಒಂದು ಚುನಾವಣೆಯ ಮೂಲಕ JDS ಹಾಗೂ BJP ಮಾಡ್ಲಿಕ್ಕೆ ರೆಡಿಯಾಗಿದೆ. ಅವರಿಗೆ ಬೇರೆ ಪಕ್ಷದಿಂದ ವೋಟ್ ಬರುತ್ತೋ ಬಿಡುತ್ತೋ, ಆದರೆ ತಮ್ಮ ಪಕ್ಷದ ಶಾಸಕರ ನಿಯತ್ತಿನ ಪರೀಕ್ಷೆ ಅಂತೂ 100ಕ್ಕೆ 100 ಇದರ ಮೂಲಕ ಆಗುತ್ತೆ. ಅದೇ ಉದ್ದೇಶದಿಂದ ಈಗ ರಾಜ್ಯಸಭಾ ಚುನಾವಣೆಗೆ 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸಿದ್ದಾರೆ. ಅಲ್ಲಿಗೆ ಲೋಕಸಭಾ ಚುನಾವಣೆಗೂ ಮೊದಲೇ ಯಾರ್ಯಾರ ನಿಯತ್ ಏನು ಅನ್ನೋದು BJP ಹೈಕಮಾಂಡ್ಗೆ ಹಾಗೂ ರಾಜ್ಯ ನಾಯಕರಿಗೆ ಸ್ಪಷ್ಟವಾಗಿ ತಿಳಿಯುತ್ತೆ. ಅಷ್ಟರ ಮಟ್ಟಿಗೆ ಇವರ ಪ್ರಯತ್ನ ಖಂಡಿತವಾಗಿಯೂ ಪೊಲಿಟಿಕಲಿ ಕರೆಕ್ಟ್ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಪ್ರಕಾರ
5ನೇ ಅಭ್ಯರ್ಥಿ JDS ಹಾಗೂ BJPಯ ಮೈತ್ರಿಕೂಟದ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರು ಗೆಲ್ಲುವಂಥ ಸಾಧ್ಯತೆ ಇದೆಯಾ, ಅಥವಾ ಕಾಂಗ್ರೆಸ್ ತನ್ನ 3 ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳುತ್ತಾ? ಕಾಂಗ್ರೆಸ್ಸಾ ಅಥವಾ BJP ಹಾಗೂ JDS ಮೈತ್ರಿಕೂಟವಾ? ಕಾಂಗ್ರೆಸ್ಸಾ NDAನಾ? ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.